ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ ಸಿಪಾಯಿ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆನ ಕ್ರಿಯೇಟ್ ಮಾಡಿರುವಂತ ಚಿತ್ರ. ಅದು ಮಾತ್ರ ಅಲ್ಲ, 1996 ಅಲ್ಲಿ ದೊಡ್ಡ ಬಜೆಟ್ ಕನ್ನಡ ಸಿನಿಮಾ ಅಂದ್ರೆ ಅದು ಸಿಪಾಯಿ ಸಿನಿಮಾನೇ. ಎರಡನೇ ವಾರ ಪೋಸ್ಟರ್ ಯಾವ ತರ ಡಿಸೈನ್ ಮಾಡಿದ್ರು ಅಂದ್ರೆ, ಈಶ್ವರಿ ಪ್ರೊಡಕ್ಷನ್ ಅಲ್ಲಿ ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ 25 ವಾರ ಕಂಪ್ಲೀಟ್ ಮಾಡಿರೋ ಸಿನಿಮಾ ಅಂತ ಪ್ರೇಮಲೋಕ ಸಿನಿಮಾ ಪೋಸ್ಟರ್ ಹಾಕಿದ್ರು, ಪಕ್ಕದಲ್ಲಿ ರಣಧೀರ ಪೋಸ್ಟರ್ ಹಾಕಿದ್ರು, ಅದ್ರ ಕೆಳಗೆ ರಾಮಾಚಾರಿ ಪೋಸ್ಟರ್ ಹಾಕಿದ್ರು, ಅದ್ರ ಪಕ್ಕದಲ್ಲಿ ಪುಟ್ನಂಜ ಪೋಸ್ಟರ್ ಹಾಕಿದ್ರು, ಸೆಂಟರ್ ಅಲ್ಲಿ ಸಿಲ್ವರ್ ಜೂಬ್ಲಿ ಸಿನಿಮಾ ಸಿಪಾಯಿ ಅಂತ ಹಾಕಿದ್ರು. ಈ ತರ ಎರಡನೇ ವಾರಕ್ಕೆ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಆ ಸಿನಿಮಾ ಮೇಲೆ ಇತ್ತು. ಅದೇ ತರ ಆ ಸಿನಿಮಾ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡ್ತು. 1996 ಅಲ್ಲಿ ಹೆಚ್ಚಿನ ಆಡಿಯೋ ಕ್ಯಾಸೆಟ್ ಮಾರಾಟ ಆಗಿರೋದು ಸಿಪಾಯಿ ಸಿನಿಮಾದೆ. ರವಿಚಂದ್ರನ್ ಅವರಿಗೆ ಕಮಲ್ ಹಾಸನ್ ಅವರು, ರಜನಿಕಾಂತ್ ಅವರು ಕ್ಲೋಸ್ ಆಗಿದ್ದಾರೆ. ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಹಾಕಿದ್ರು ಸಿನಿಮಾ ಸಕ್ಸಸ್ ಆಗ್ತಾ ಇತ್ತೋ ಏನೋ, ಬಟ್ ಆದ್ರೆ ಅದು ದಾಖಲೆ ಬರೆಯುವಂತ ಸಿನಿಮಾಗಳು ಆಗ್ತಾ ಇರಲಿಲ್ಲ. ಕಾರಣ ರಜನಿಕಾಂತ್ ಅವರು ಕನ್ನಡದಲ್ಲಿ ಆಲ್ರೆಡಿ ಒಂದು 20 ಸಿನಿಮಾ ಮೇಲೆ ಮಾಡಿದ್ದಾರೆ. ಕಮಲ್ ಹಾಸನ್ ಅವರು 4 ರಿಂದ 5 ಸಿನಿಮಾವರೆಗೂ ಮಾಡಿದ್ದಾರೆ. ಇವರಲ್ಲಿ ಯಾರನ್ನಾದ್ರೂ ಹಾಕಿದ್ರೆ ಆ ಟೈಮ್ಗೆ ಆ ಸಿನಿಮಾಗೆ ಒಂದು ಹೈಪ್ ಸಿಗ್ತಾ ಇತ್ತು. ಚಿರಂಜೀವಿ ಅವ್ರನ್ನ ಹಾಕಿರೋದ್ರಿಂದ ಚಿರಂಜೀವಿ ಅವರು ಆಕ್ಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಅನ್ನುವಾಗ ಸಿಪಾಯಿ ಹೆಸರು ಬರುತ್ತೆ.